ಇರೋದು. ದುರ್ಗಾ ತುಂಬಾ ಕೆಟ್ಟವಳು, ನಂಗೆ ಅವಳ ಜೊತೆ ಇರಕ್ಕೆ ಇಷ್ಟ ಇಲ್ಲ. ದುರ್ಗಾ ದುರ್ಗಾ ಪ್ಲೀಸ್ ಸಮಾಧಾನ ಮಾಡ್ಕೋ. ಹಿತ ಸರಿ ಹೋಗ್ತಾಳೆ ಅಂತ ನಾನು ಹೇಳ್ತಿದ್ದೀನಲ್ವಾ. ಅಲ್ಲ ದುರ್ಗಾ, ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ ಮಗು ಅವಳು. ಇವತ್ತ್ಯಾಕೆ ನಿನ್ನ ಮುಟ್ಟೋದಕ್ಕೂ ಬಿಡದೆ ನೀನು ಕ್ರೂರಿ, ನೀನು ಕೆಟ್ಟವಳು ಅಂತ ಹಾಗೆಲ್ಲ ಯಾಕೆ ಕಿರ್ಚಾಡಿದ್ಲು? ಯಾಕೆ ನಿಮ್ಮಿಬ್ರ ಮಧ್ಯೆ ಏನಾದರೂ ಜಗಳ ಆಯ್ತಾ? ಏನು ಅಂತ ಕೇಳ್ತೀಯ ಅಕ್ಕ? ಪುಟ್ ಮೇಡಮ್ ಜೊತೆ ನಾನು ಜಗಳ ಆಡ್ತೀನ? ಹಾಗಾದರೆ ನಿನ್ನೆ ರಾತ್ರಿ ಮಲ್ಗೋದಕ್ಕೂ ಮುಂಚೆ ಏನಾದರೂ ನಡೀತಾ? ಅಥವಾ ಯಾವುದಾದ್ರೂ ವಿಷಯಕ್ಕೆ ಅವಳು ಏನಾದರೂ ಬೇಜಾರು ಮಾಡ್ಕೊಂಡಿದ್ಲಾ? ನೆನ್ಪು ಮಾಡ್ಕೊ. ಇಲ್ವಲ್ಲ, ನೆನ್ನೆ ರಾತ್ರಿವರೆಗೂ ಪುಟ್ ಮೇಡಮ್ ಆರಾಮಾಗೇ ಇದ್ಲು. ನನ್ನ ಜೊತೆ ಆಟ ಆಡಿಕೊಂಡು ನಕ್ಕೊಂಡು ತುಂಬ ಖುಷಿಯಾಗಿದ್ಲು. ಬಾಸು, ಅವಳು, ನಾನು ಎಲ್ಲರೂ ಆರಾಮಾಗೇ ಇದ್ವಿ ಅಕ್ಕ. ಆಮೇಲೆ ನಾನು ಅವಳಿಗೆ ಊಟ ಮಾಡಿಸಿ ಮುದ್ದು ಮಾಡಿ ಮಲಗಿಸ್ದೆ. ಆವಾಗಲೂ ಅವಳು ಖುಷಿಯಾಗೇ ಇದ್ಲು ಅಕ್ಕ. ಆದರೆ ರಾತ್ರಿ ಈ ಥರ ಹೇಗಾಗೋದಕ್ಕೆ ಸಾಧ್ಯ? ಬೆಳಗ್ಗೆ ಎದ್ದು ಕೂಡಲೇ ದಿಢೀರ್ ಬದಲಾವಣೆ ಅಂದರೆ ನನಗೆ ಅರ್ಥನೇ ಆಗ್ತಿಲ್ಲ ಅಕ್ಕ. ಹಿತಾ, ಕಂದ ಕಂದ, ಏನಾಯ್ತು? ಯಾಕೆ ಹೇಳ್ತಾ ಇದೀಯಾ? ಕಂದ, ಇವಾಗ ನೀನು ಹೇಳ್ತಾ ಇದ್ರೆ ನಿನ್ಗೇನಾಯ್ತು ಅಂತ ನಂಗೆ ಹೇಗೆ ಗೊತ್ತಾಗುತ್ತೆ ಹೇಳು? ಹಾಂ, ಏನಾಯ್ತಮ್ಮ? ಯಾರಾದ್ರೂ ನಿಂಗೆ ಬೈದ್ರಾ? ಯಾರಾದ್ರೂ ನಿಂಗೆ ಹರ್ಟ್ ಆಗೋ ಥರ ಮಾತಾಡಿದ್ರಾ? ಅದು ಯಾರು ಏನಂತ ಹೇಳು, ನಾನು ಅವ್ರನ್ನ ವಿಚಾರಿಸ್ಕೊತೀನಿ. ನೀನು ಇವಾಗ ಈ ಥರ ಅಳ್ತಾ ಇದ್ರೆ ನಂಗೆ ಬೇಜಾರಾಗಲ್ವಾ? ಹಾಂ, ಮಾತಾಡಮ್ಮ ಪ್ಲೀಸ್. ನನಗೆ ದುರ್ಗಾ ಬೇಡ. ದುರ್ಗಾ ತುಂಬಾ ಕೆಟ್ಟವಳು, ನನ್ಗೆ ಕಂಡ್ರೆ ಇಷ್ಟ ಇಲ್ಲ. ದುರ್ಗಾ ಇಷ್ಟ ಇಲ್ವಾ? ಯಾಕಂದ? ದುರ್ಗಾ ಏನ್ ಮಾಡಿದ್ಲು? ಅಲ್ಲ, ನನ್ನ ಜೊತೆ ನೆನ್ನೇನು ಕಿತ್ತಾಡ್ತಾ ಇದ್ದೆ ದುರ್ಗಾ ನನ್ನೋಳು ಅಂತ. ಇವಾಗ ನೋಡಿದ್ರೆ ಹೇಟ್ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಏನಾಯ್ತು? ನಂಗೆ ಗೊತ್ತಿಲ್ಲ ಪಪ್ಪ, ಆದ್ರೆ ದುರ್ಗಾ ಒಳ್ಳೆಯವಳಲ್ಲ. ನಂಗೆ ನೋಡಿದ್ರೆ ಭಯ ಆಗುತ್ತೆ. ಯಾಕೆ? ಓ, ಅವಳು ನೆನ್ನೆ ನಿನಗೆ ಒತ್ತಾಯ ಮಾಡಿ ಊಟ ಮಾಡಿಸ್ತಾ ಇದ್ದಲ್ಲ, ಅದಕ್ಕಾ? ಸರಿ, ಹಂಗಾರೆ ತಲೆ ಕೆಡಿಸ್ಕೊಂಬೇಡ. ನಾನು ಇವಾಗಲೇ ಅವಳಿಗೆ ಹೇಳ್ತೀನಿ, ಇನ್ಮೇಲೆ ನಮ್ಮ ಹಿತಾ ಪುಟ್ಟಿಗೆ ಫೋರ್ಸ್ ಮಾಡಿ ಊಟ ಮಾಡಿಸ್ಬಾರ್ದು ಅಂತ. ಓಕೆನಾ? ಇಲ್ಲ ಪಪ್ಪ, ನೀನೇನೇ ಹೇಳಿದ್ರು ನಂಗೆ ದುರ್ಗಾ ಇಷ್ಟ ಇಲ್ಲ. ಯಾಕೆ ಹೀಗೆ ಹಠ ಮಾಡ್ತಾ ಇದೀಯಾ? ದುರ್ಗಾ ಎಷ್ಟು ಒಳ್ಳೆಯವಳಲ್ವಾ? ಹಾಂ, ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ, ನಿನಗೆ ಊಟ ಮಾಡಿಸ್ತಾಳೆ, ಆಟ ಆಡ್ತಾಳೆ, ನಿನ್ನ ಹೋಮ್ವರ್ಕ್ ಮಾಡಿಸ್ತಾಳೆ, ನೀನು ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ. ಇದಕ್ಕಿದಾಗೆ ಅವಳನ್ನ ಯಾಕೆ ಹೇಟ್ ಮಾಡ್ತಾ ಇದೀಯಾ? ಹಾಗೆಲ್ಲ ಕಾರಣ ಇಲ್ಲದೆ ಹೇಟ್ ಮಾಡಬಾರ್ದು ತಾನೆ? ಇಲ್ಲ ಪಪ್ಪ, ನೀನೇನೇ ಹೇಳಿದ್ರು ಐ ಹೇಟ್. ನಂಗೆ ಮುಖ ನೋಡಕ್ಕೆ ಇಷ್ಟ ಇಲ್ಲ. ಇನ್ಮೇಲೆ ನಾನೇ ಹೋಮ್ವರ್ಕ್ ಮಾಡ್ಕೋತೀನಿ, ನಾನೇ ಆಟ ಆಡ್ತೀನಿ. ಅವಳ ಹೆಲ್ಪ್ ನಂಗೆ ಬೇಕಾಗಿಲ್ಲ. ಅವಳನ್ನ ಪ್ರೀತಿ ಮಾಡೋದು ನಂಗೆ ಬೇಡ. ದುರ್ಗಾ, ನಿನಗೂ ನಾನು ಯೋಚನೆ ಮಾಡ್ತಿರೋದೇ ಅನ್ನಿಸ್ತಿದ್ಯಾ? ಹೌದು ಅಕ್ಕ, ಹೌದು. ಈ ಮನೇಲಿ ಪುಟ್ ಮೇಡಮ್ನ ನನ್ನಿಂದ ದೂರ ಮಾಡೋಕ್ಕೆ ಕಾಯ್ತಿರೋ ವ್ಯಕ್ತಿ ಅಂದ್ರೆ ಅವಳೊಬ್ಳೆ. ಮಾಡ್ಬೇಕಾ? ಅವಳೆ, ಇದು ಅವಳ ಕೆಲಸನೇ. ಪುಟ್ ಮೇಡಮ್ ಮೇಲೆ ಏನೋ ಮಾಟ ಮಂತ್ರ ಮಾಡಿದ್ದಾಳೆ. ಅದಕ್ಕೇನೆ ಪುಟ್ ಮೇಡಮ್ ಮನಸ್ಸು ಏನೋ ಹಾಳಾಗೋಗಿದೆ. ಇಲ್ದಿದ್ರೆ ಇದೆಲ್ಲ ಆಗೋದಕ್ಕೆ ಹೇಗೆ ಸಾಧ್ಯ? ಖಂಡಿತ ದುರ್ಗಾ, ನೀನು ಹೇಳ್ತಿರೋದು 100ಕ್ಕೆ 100 ನಿಜ. ಆ ಮಾಳ್ವಿಕಾ ಮೊದಲಿಂದಾನು ನಮ್ಮ ಕುಟುಂಬಕ್ಕೆ, ನಮ್ಮ ನೆಮ್ಮದಿಗೆ ಕಂಟಕ ಆಗಿನೇ ನಿಂತಿದ್ದಾಳೆ. ನಿಮ್ಮಿಬ್ರು ಮಧ್ಯೆ ಇರೋ ಒಳ್ಳೆ ಸಂಬಂಧನ ನೋಡಿ ಅವಳಿಗೆ ಹೊಟ್ಟೆ ಉರಿ ಬಂದಿರತ್ತೆ.
ಅದಕ್ಕೆ ಅದನ್ನ ಮುರಿಯೋದಕ್ಕೆ ನೋಡ್ತಿದ್ದಾಳೆ. ಆ ಮಾಳ್ವಿಕಂಗ್ ಧೈರ್ಯ ಇದ್ರೆ ನನ್ ಜೊತೆ ನೇರವಾಗಿ ಹೋರಾಡ್ಲಿ. ಅದನ್ ಬಿಟ್ಟು ಆ ಪುಟ್ಟ ಮಗು ಜೊತೆ ಆಟ ಆಡೋದಕ್ಕೆ ನೋಡಿದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಅವಳ ಅಹಂಕಾರಕ್ಕೆ ಇವತ್ತೊಂದು ನನ್ ಗತಿ ಕಾಣಿಸ್ತೀನಿ. ಅವಳನ್ನ ಸುಮ್ಮನೆ ಬಿಡಲ್ಲ ನಾನು. ಅಕ್ಕ ನಿಂತ್ಕೋ, ದಯವಿಟ್ಟು ಸಮಾಧಾನ ಮಾಡ್ಕೋ ಅಕ್ಕ. ನಿನ್ ಕೋಪ ನಂಗೆ ಅರ್ಥ ಆಗ್ತಿದೆ. ಆದ್ರೆ ನಾವೀಗ ಬರೀ ಕೋಪ ಮಾಡ್ಕೊಂಡ್ರೆ ಅದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ. ನನ್ನ ತಡಿಬೇಡ ದುರ್ಗಾ. ಆ ರಾಕ್ಷಸಿಗೆ ಪಾಠ ಕಲ್ಸೋವರೆಗೂ ನನಗೆ ನೆಮ್ಮದಿ ಇಲ್ಲ. ನೋಡು, ಮಾಳ್ವಿಕಾ ಜೊತೆ ನಾನ್ ಮಾತಾಡ್ತೀನಿ. ನೀನು ಅಪ್ಪ ಹತ್ರ ಹೋಗಿ ಪುಟ್ಟ ಮೇಡಮ್ಗೆ ಏನಾಗಿದೆ, ಅವಳು ಸರಿ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳು. ಸರಿ ದುರ್ಗಾ, ನೀನ್ ಹೇಳ್ತಿರೋದು ಸರಿನೇ. ಅಪ್ಪನ ಹತ್ರ ಮಾತಾಡಿದ್ರೆ ಹಿತಂಗ್ ಏನಾಗಿದೆ ಅಂತ ಗೊತ್ತಾಗತ್ತೆ. ಸರಿ, ನಾನು ಈಗಲೇ ಹೋಗಿ ಅಪ್ಪನ ಹತ್ರ ಮಾತಾಡ್ತೀನಿ. ನೀನ್ ಹುಷಾರು. ಹಾ ಸರಿ. ಏನಮ್ಮ ದುರ್ಗಾ, ತುಂಬ ಟೆನ್ಷನ್ನಲ್ಲಿರೋ ಹಾಗಿದ್ಯಾ? ಯಾಕಮ್ಮ, ಏನಾಯ್ತು? ಅದನ್ನ ನೀನ್ ಹೇಳ್ಬೇಕು ಮಾಳ್ವಿಕಾ. ನಾನಾ? ಚೆನ್ನಾಗಿ ಹೇಳಿದೆ ದುರ್ಗಾ. ನೀನು ಯಾಕೆ ಹೀಗಿದ್ಯಾ ಅಂತ ನನಗೆ ಹೇಗೆ ಗೊತ್ತಾಗ್ಬೇಕಮ್ಮ? ನೆಮ್ಮದಿಯಾಗಿ ಕೂತ್ಕೊಂಡು ಟೀ ಕುಡಿತಾ ಇದ್ದೀನಿ. ಅದೇನು ವಿಷಯ ಅಂತ ಹೇಳಿ ನೀನು ಇಲ್ಲಿಂದ ಹೊರಡ್ಬೋದು. ಏನು ಗೊತ್ತಿಲ್ದಿರೋ ಥರ ನಾಟಕ ಮಾಡೋದ ಮೊದಲು ನಿಲ್ಸು. ಹೇಳು, ಪುಟ್ಟ ಮೇಡಮ್ಗೆ ಏನ್ ಮಾಡಿದ್ಯಾ? ಯಾಕೆ ಅವಳ ಹತ್ರ ವಿಚಿತ್ರವಾಗಿ ಆಡ್ತಿದ್ದಾಳೆ? ಏನಂದೆ? ನಮ್ಮ ಹಿತಪುಟ್ಟಿಗೇನಾಯ್ತು? ಅವಳಿಗೇನೂ ತೊಂದರೆ ಆಗಲಿಲ್ಲ ತಾನೇ? ನಿನ್ನೆ ರಾತ್ರಿವರೆಗೂ ಅವಳು ಆರಾಮಾಗೇ ಇದ್ಲು. ಖುಷಿಯಿಂದ ಆಟ ಆಡ್ಕೊಂಡು ಮಲಗಿದ್ಲು. ಆದ್ರೆ ಬೆಳಗ್ಗೆ ಅನ್ನಷ್ಟರಲ್ಲಿ ಅವಳ ವರ್ತನೆನೇ ಬದಲಾಗಿದೆ. ನನ್ನ ನೋಡಿದ್ರೆ ಕೋಪ ಮಾಡ್ಕೋತಿದ್ದಾಳೆ. ಅವಳ ಹತ್ರಕ್ಕೂ ನನ್ನನ್ನು ಸೇರಿಸ್ತಿಲ್ಲ. ಇದೆಲ್ಲ ನಿನ್ ಕೈವಾಡ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೇಳು, ಅವಳಿಗೆ ಏನ್ ಮಾಡಿದ್ಯಾ? ನಾನಾ? ಏನ್ ಹೇಳ್ತಾ ಇದೀಯ ದುರ್ಗಾ? ಹಿತಾ ನನ್ನ ಮೊಮ್ಮಗಳು. ನಾನೇ ಕೊಳಕ್ ತೊಂದರೆ ಕೊಡ್ಬೇಕು ಹೇಳು? ಸುಮ್ಮನೆ ತಲೆ ಕೆಟ್ಟೋಳ್ತಾರ ಏನೇನೋ ಮಾತಾಡಬೇಡ ನೀನು. ಬಾಯಿ ಮುಚ್ಚು ಮಾಡ್ಬೇಕಾ? ಮೊಮ್ಮಗಳು. ನಿನಗಂತ ಭಾವನೆಗಳೆಲ್ಲ ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನ್ ಈ ಡ್ರಾಮನೆಲ್ಲ ಬೇರೆಯವ್ರ ಹತ್ರ ಇಟ್ಕೋ, ನನ್ನ ಹತ್ರ ಬೇಡ. ಯಾಕಮ್ಮ ದುರ್ಗಾ, ನೀನ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ಯಾ? ರಿಲ್ಯಾಕ್ಸ್. ನಿನ್ನ ಹತಾಶೆ ಏನು ಅಂತ ನಂಗೆ ಅರ್ಥ ಆಗುತ್ತೆ ದುರ್ಗಾ. ಆದ್ರೆ ಏನ್ ಮಾಡ್ಲಿ, ಐ ಆಮ್ ಹೆಲ್ಪ್ಲೆಸ್, ಯು ನೋ.